RCB ವಿನ್ ಆಗಿದೆ. ಆದರೆ ಇವತ್ತಿನ ಡೇಟ್ ನೆನಪಿರಲ್ಲ ಅಂದ್ಬಿಟ್ಟು, ಅದು ನನ್ನ ಮಗಳದ್ದು ಇವತ್ತು 5 ಮಂತ್ಸ್ ಕಂಪ್ಲೀಟ್ ಆಗಿ 6 ಮಂತ್ಸಿಗೆ ಬೀಳ್ತಾ ಇದೆಯಲ್ವಾ, ಅದಕ್ಕೆ ಅದ್ರ ಜೊತೆಯಲ್ಲೇ RCB ಅಂತ ಬರೆದು ಮಾಡೋಣ ಅಂತ ಯೋಚನೆ ಮಾಡ್ತೀನಿ. ಫೈನಲ್ ಲುಕ್ ಹೇಗಿರುತ್ತೆ ಅಂತ ನೀವೇ ನೋಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಾಲೂರಿನ ಹುಡುಗಿ ರಕ್ಷಿತಾ ಮಾತಾಡ್ತಾ ಇದ್ದೀನಿ. ರಾತ್ರಿ RCB ವಿನ್ ಆಗಿದೆ, ಫುಲ್ ಖುಷಿ ಆಗ್ತಾಯಿದೆ. ಮತ್ತು ಇವತ್ತು ನನ್ನ ಮಗಳಿಗೆ 6 ಮಂತ್ಸು ಬಿದ್ದಿದೆ. ಈಗ ಅದಕ್ಕೆ ರೆಡಿ ಮಾಡೋಕ್ಕೆ ಫ್ರೂಟ್ಸ್ ಏನಾದರೂ ತಗೊಬರೋಣ ಅಂದ್ಬಿಟ್ಟು ಬಂದಿದ್ದೀರಿ. ನೋಡಿ ಫ್ರೆಂಡ್ಸ್, ಈ ಗಿಡದಲ್ಲೇ ಕಿತ್ಕೊಂಡಿದ್ದು ನನ್ನ ಮಗಳಿಗೆ 6 ಮಂತ್ಸ್ಗೆ ಈಗ ಬಿದ್ದಿದೆ. ಅದಕ್ಕೆ ಇವತ್ತು ಫೋಟೋ ಶೂಟ್ ಮಾಡಿಸೋಣ, ಫೋಟೋಗಳು ಹಿಡಿಯೋಣ ಅಂದ್ಬಿಟ್ಟು ಕಿತ್ಕೊಂಡು ಎಲ್ಲ ಮೇಲೆ ಇದೆ ಫ್ರೆಂಡ್ಸ್. ಮರಕತ್ತಿ ಕಿತ್ಕೊಂಡಿದ್ದಾಯಿತು. ಇನ್ನೂ ಇದೆ ಇಲ್ಲೆಲ್ಲನೂ ಗಿಡಗಳೆಲ್ಲನೂ. ಇನ್ನೊಂದ್ಸತಿ ಯಾವಾಗಾದರೂ ವೀಡಿಯೋ ಮಾಡ್ತೀನಿ. ನಾನು ಹೇಳಿದ್ದೆಲ್ಲ ಮಾವಿನಕಾಯಿ ಕಿತ್ಕೊಬಂದೆ ಅಂದ್ಬಿಟ್ಟು ನೋಡಿ, ಅವ್ರ ಮನೆ ಹತ್ರಕ್ಕೆ ಬಂದು ಇಷ್ಟು ಕಾಯಿ ಸಿಕ್ತು, ಕಿತ್ಕೊಂಡಿದ್ದೀನಿ. ಕಿತ್ಕೊಂಡು ಬರೋ ಅಷ್ಟೊತ್ತು ಕಾಯ್ತಾ ಇದ್ದಾಳೆ, ಎಲ್ಲಿಗೋಗಿದ್ಲು ಅಮ್ಮ ಅಂದ್ಬಿಟ್ಟು. ನೋಡಿ ಬರ್ತಾ ಇದ್ದಾಳೆ, ತಗೊಳ್ಳಿ ನೋಡಿ ಬರ್ತಾ ಇದ್ದಾಳೆ. ಕೈ ಕೊಟ್ಟೆ, ಅವಳು ತಗೊಂಡು ಹೋಗ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಬೈಲಿ ನೋಡಿ ಫ್ರೆಂಡ್ಸ್, ನನ್ನ ಮಗಳಿಗೆ ಒಂದು ಕ್ವಶನ್ ಕೇಳ್ತೀನಿ. ಅಮ್ಮ ಸ್ಕೂಲ್ಗೆ ಹೋಗ್ತೀಯ, ಕೆಲ್ಸಕ್ಕೆ ಹೋಗ್ತೀಯಮ್ಮ? ಕೆಲ್ಸಕ್ಕೆ ಹೋಗ್ತೀಯಾ? ಕೆಲ್ಸಕ್ಕೆ ಹೋಗ್ತಾಳೆ ಅಂತೆ ಫ್ರೆಂಡ್ಸ್. ಪಪ್ಪಗೆ ಹೇಳ, ಪಪ್ಪಗೆ ಹೇಳಿದ್ರೆ ಧೃತಿ ಅಲ್ಲ ಆಯ್ತಾ? ನೀನೇ ಅದಕ್ಕೆ ಹೇಳಿ, ಸ್ಕೂಲ್ಗೆ ಹೋಗ್ಬೇಕಾ ಕೆಲ್ಸಕ್ಕೆ ಹೋಗ್ತೀಯಾ? ಕೆಲ್ಸಕ್ಕೆ ಹೋಗ್ತೀಯಾ? ಕೆಲ್ಸಕ್ಕೆ ಹೋಗಬಾರ್ದು ಬಂಗಾರಿ, ಸ್ಕೂಲ್ಗೆ ಹೋಗ್ಬೇಕು. ಅವ್ರ ಅಜ್ಜಿ ಕೆಲ್ಸಕ್ಕೆ ಹೋಗ್ತಾರಲ್ವ ಫ್ರೆಂಡ್ಸ್, ಅದರಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದಾಳೆ. ಬೆಳಗ್ಗೆ ಕಟ್ಕೊಂಡಿರೋ ನಮ್ಮಮ್ಮ ಕೆಲ್ಸಕ್ಕೆ ಹೋದಾಗ ಇನ್ನೂವರೆಗೂ ತಲೆ ಕಟ್ಟಿರೋ ಬಟ್ಟೆ ಇನ್ನೂ ಬಿಚ್ಚಿಲ್ಲ ಫ್ರೆಂಡ್ಸ್. ಈಗ ಹೇಳಿ, ಸ್ಕೂಲ್ಗೆ ಹೋಗ್ತೀಯ, ಕೆಲ್ಸಕ್ಕೆ ಹೋಗ್ತೀಯಾ? ಕೆಲ್ಸಕ್ಕೆ ಹೋಗ್ತಾಳೆ ಅಂತೆ. ಲಾಸ್ಟಿಗೂ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದಾಳೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳೇನೋ ಹೇಳ್ತಾಳಂತೆ. ಧೃತಿ, ರಾತ್ರಿ ಕಪ್ಪು ಹೊಡೆದಿದ್ದು ಯಾರು? ನಮ್ಮದು ಅಂತೆ. ಈ ಸತಿ ಕಪ್ ನಮ್ದಾಗೋಯ್ತು. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ತರಕಾರಿ ತಗೋಬಾರೋ ಅಂದರೆ ಎಲ್ಲ ಬೀಳ್ಸ್ಕೊಬಂದಿದ್ದೇನೆ. ಟೊಮಟೊ ಎಲ್ಲ ಪಚ್ಚಡಿ ಆಗೋಗಿದೆ. ಸೊಪ್ಪು ಇಷ್ಟು ಮಾತ್ರ ತರಕಾರಿ ತಗೊಬಂದಿದ್ದೇನೆ. ಇದು ಒಂದು ವಾರ ಮಾಡಬೇಕು ಫ್ರೆಂಡ್ಸ್ ನಾವು, ಆ ಥರ ಹೇಳ್ತಾರೆ ನಮ್ಮ ಮನೆಯಲ್ಲಿ. ನೋಡಿ ನನ್ನ ಮಗಳೆಲ್ಲನೂ ಮಡ್ಲು ತುಂಬಿಸ್ಕೊತಾ ಇದ್ದಾಳೆ. ಟೊಮಟೊ ಬೇಕಮ್ಮ? ಹಾಂ, ತೋರಿಸು ಎಷ್ಟು ತುಂಬಿಸ್ಕೊಂಡಿದ್ದೆ, ತೋರಿಸು. ಕೊಡಲ್ಲ? ಯಾಕ? ಕೊಡು, ಸಾರು ಮಾಡೋಣ. ಸಾರು ಮಾಡೋದು ಬೇಡ ಮತ್ತೆ ಕೊಡು. ಒಂದೇ ಒಂದು ಟೊಮೊಟೊದಲ್ಲಿ ಹೇಗೆ ಫ್ರೆಂಡ್ಸ್ ಸಾರು ಮಾಡೋದು ಕೊಡ್ತಾ ಇದ್ದಾಳೆ ಫ್ರೆಂಡ್ಸ್. ಮಗಳಿಗೆ ಈಗ ತಾನೇ ಸ್ನಾನ ಮಾಡ್ಕೊಬಂದೆ ಫ್ರೆಂಡ್ಸ್. ತಲೆಗೆ ರೆಡಿ ಮಾಡೋಣ ಅಂದ್ಬಿಟ್ಟು 6 ತಿಂಗಳು ಇವತ್ತು ಬಿದ್ದಿದೆಯಾ ಅಂತ ಹೇಳಿದ್ನಲ್ವ, ಅದಕ್ಕೆ ರೆಡಿ ಮಾಡೋಣ, ಫೋಟೋಗಳು ಹಿಡಿಯೋಣ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಚಿಕ್ಕ ಮಗಳಿಗೆ ಸ್ನಾನ ಮಾಡಿಸೋದಂತೂ ತುಂಬ ಭಯ ಆಗುತ್ತೆ. ಯಾಕಂದರೆ ಕಿವಿ ಒಳಗಡೆ ನೀರು ಹೊರಟೋಗುತ್ತೋ, ಬಾಯಿ ಒಳಗಡೆ ಹೊರಟೋಗುತ್ತೋ, ನೀರೇನಾದರೂ ಹೋದರೆ ಮತ್ತೆ ನೆಗಡಿಗೆ ಬರುತ್ತೆ, ಹಾಸ್ಪಿಟ್ಲಿಗೆ ತಿರುಗಾಡಬೇಕು ಆಗುತ್ತೆ ಅಂದ್ಬಿಟ್ಟು ನೋಡಿದ್ದೀರಾ ನಿಧಾನವಾಗಿ ಹತ್ಬೇಕು. ಫಸ್ಟೆಲ್ಲ ನಮ್ಮಮ್ಮ ಹತ್ತಾಯಿದ್ರು, 5 ತಿಂಗಳವರೆಗೂ ನಮ್ಮಮ್ಮ ಇದ್ದರು. ಆಮೇಲೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನಾನೇ ನೋಡ್ಕೊತೀನಿ ಬಿಡಮ್ಮ ಅಂತ ಹೇಳಿದೆ, ಅದಕ್ಕೆ ಹೋಗ್ತಾರೆ ಅವರು. ನನ್ನ ತಮ್ಮ ಹೆಲ್ಪ್ ಮಾಡು ಅಂದರೆ ಎಲ್ಲ ಕೆಲಸ ಇದೆ ಅಂತ ಹೊರಟೋದ ಫ್ರೆಂಡ್ಸ್. RCB ಅಂತ ಬರೀತಾ ಇದ್ದೀನಿ. ನನ್ನ ಮಗಳಿಗೆ 6 ಮಂತ್ಸ್ ಅಂತ ಹಾಕಿಬಿಟ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಬಂದರೆ ಸಾಕು. ಅವ್ನು ಬೇರೆ ಅಳ್ತಾ ಇದ್ದಾಳೆ ಈ ಕಡೆ. ಹೀಗಿದೆ, ಫೈನಲ್ ಲುಕ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ಥರ ಬಂದಿದೆ. ನನ್ನ ಮಗಳಿಗೆ 5 ಮಂತ್ಸ್ ಕಂಪ್ಲೀಟ್ ಆಗಿ 6 ಮಂತ್ಸಿಗೆ ಬಿದ್ದಿದೆ. ಅದಕ್ಕೆ ಫೋಟೋಗಳು ಹಿಡಿಯೋಣ ಅಂತ ಹಿಡಿತಾ ಇದ್ದೀರಿ, ಮತ್ತು ವೀಡಿಯೋನೂ ಮಾಡ್ತಾಯಿದ್ದೀನಿ.